ಸಾರ್ವಜನಿಕರಿಗೆ ಯಾವುದು ಉತ್ತಮವೋ ಆ ಕೆಲಸವನ್ನ ನಿರ್ಭೀತಿಯಿಂದ ಮಾಡಿದ್ದೇನೆ. ಸಾರ್ವಜನಿಕ ಸೇವೆಯಲ್ಲಿದ್ದವರು ಯಾವುದೇ ವ್ಯಕ್ತಿಯ ಸೇವಕನಾಗಬಾರದು. ವಿಧಾನಸಭಾ ಚುನಾವಣೆ ಎದುರಾಗುವವರೆಗೂ ನನ್ನದು ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸದಂತಿತ್ತು ಎಂದು ನಿರ್ಗಮಿತ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಚೇರಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏರ್ಪಡಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಾನು 2022ರ ಅಕ್ಟೋಬರ್ 24ರಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿ ಹಾಜರಾಗಿದ್ದೆ. ಯಾವಾಗ ಅಧಿಕಾರ ಸ್ವೀಕರಿಸಿದ್ದೇನೋ ಆವಾಗಿನಿಂದಲೇ ನಿರ್ಗಮದ ಭಾವನೆಯಲ್ಲೇ ಇದ್ದೆ. ಇದು ಅಧಿಕಾರಿಗೆ ಸಾಮಾನ್ಯವಾದ ಸಂಗತಿ. ಮುಂದೊಂದು ದಿನ ಇಲ್ಲಿಂದ ನಿರ್ಗಮಿಸಬೇಕಾಗುತ್ತದೆ ಎನ್ನುವ ಮನವರಿಕೆ ಮೊದಲೇ ಮಾಡಿಕೊಂಡಿದ್ದರೆ ಕರ್ತವ್ಯ ಮಾಡಲು ಸುಲಭವಾಗುತ್ತದೆ. ಅಲ್ಲದೆ ದೃಢ ನಿರ್ಧಾರದತ್ತ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ. ನವೆಂಬರ್ 9ರಿಂದಲೇ ನನಗೆ ವಿಧಾನಸಭಾ ಚುನಾವಣೆ ಸಿದ್ಧತೆಯಲ್ಲಿ ಪಾಲ್ಗೊಳ್ಳುವಂತೆ ಆಗಿತ್ತು. ಈ ನಡುವೆ ಕೋಟಿಕಂಠ ಗಾಯನ, ಕದಂಬೋತ್ಸವ, ಹಿಂದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆಶಯದಂತೆ ಜಿಲ್ಲಾ ಮಟ್ಟದ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಕ್ರೀಡಾಕೂಟ, ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸಲಾಗಿದೆ. ಹೆಚ್ಚು ಕಡಿಮೆ ನನ್ನದು ಈ ಅವಧಿಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವಾದಂತಿತ್ತು. ವಿಧಾನಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಆದರೆ ಸಾರ್ವಜನಿಕರಿಗೆ ಯಾವುದು ಉಪಯುಕ್ತವೋ ಅದನ್ನ ಮಾಡಲು ಹಿಂಜರಿಯಬಾರದು. ನಾನು ಅದನ್ನೇ ಮಾಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ 9 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಸಮಯ ಚಿಕ್ಕದಾಗಿರಬಹುದು, ಆದರೆ ಕೆಲಸ ಮಾಡಲು ಅಷ್ಟು ಸಮಯ ಸಾಕು. ಸಮಯಕ್ಕಿಂತ ಕೆಲಸದ ಪರಿಣಾಮ ಮುಖ್ಯವಾಗಿರುತ್ತದೆ. ಸಮಯ ಎಷ್ಟೇ ಇರಲಿ, ಸೇವೆಯ ವಿಷಯದಲ್ಲಿ ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂದು ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ರು. ಹುದ್ದೆಯಲ್ಲಿ ನನ್ನ ಕ್ರಮ ಏನಂತ ಹೇಳಿದ್ರೆ, ಹೋದ ತಕ್ಷಣವೇ ಅವತ್ತಿನಿಂದ ಕೌಂಟೌನ್ ಸ್ಟಾರ್ಟ್ ಅಂತಾನೆ ನಾನು ಅನ್ಕೊಳ್ಳೋದು. ಹಾಗಾಗಿ ಯಾವಾಗ ಕೂಡ ಟ್ರಾನ್ಸ್ಫರ್ ಆದಾಗ ಯೂಶ್ವಲಿ ನನಗೆ ಅದು ಫೀಲ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಚಾರ್ಜ್ ತೊಗೊಳ್ಳೋವಾಗಲೇ ಅನ್ಕೊಂಡಿರ್ತೀನಿ, ನಾಳೆ ಬಂದರು ರೆಡಿ, ನಾಳೆ ಬಂದರು ರೆಡಿ. ಹಾಗಿರುವಾಗ ಆ ಒಂದು ಮನಸ್ಥಿತಿ ಇರೋದ್ರಿಂದ ನಾವು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಕೆಲಸ ಮಾಡಿದ ಸಂದರ್ಭದಲ್ಲಿ ನಾವು ಹಲವಾರು ವಿಷಯಗಳನ್ನು ತುಂಬ ನಿರ್ಭೀತಿಯಿಂದ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾವುದೇ ಸಂದರ್ಭದಲ್ಲಿ ಯಾವ ನಿರ್ಧಾರಗಳಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಪಬ್ಲಿಕ್ ಅಟ್ ಲಾರ್ಜ್ ಅಂತ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಾವು ಎಷ್ಟು ಸಮಯ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. 9 ಮಂತ್ಸ್ ಆಯಿತು, ಶಾರ್ಟ್ ಟರ್ಮ್ ಆಯಿತು ಅಂತ ಹಲವಾರು ಕಮೆಂಟ್ಗಳನ್ನ ಕೇಳಿ. ಬಟ್ 9 ಮಂತ್ಸ್ ಇಸ್ ಆಲ್ಸೋ ಗುಡ್ ಟರ್ಮ್, ನನ್ನ ಒಂದು ಪರ್ಸನಲ್ ಒಪಿನಿಯನ್. ಯಾಕೆಂತ ಹೇಳಿದ್ರೆ ಅಕ್ಟೋಬರ್ 24ಕ್ಕೆ ನಾನು ಬಂದೆ. ಆ್ಯಂಡ್ ದೆನ್ ಎಕ್ಸಾಕ್ಟ್ ಆಫ್ಟರ್ 9 ಮಂತ್ಸ್ ಐ ಆಮ್ ಡಿಪಾರ್ಟಿಂಗ್. ಆನಂತರ ಆಫೀಸರ್ಸ್ಗಳನ್ನು ಪರಿಚಯ ಮಾಡಿಕೊಡೋದು, ಇಂಟಿಮಸಿ ಬೆಳೆಸ್ಕೊಡೋದು, ಇದೆಲ್ಲ ಹೆಚ್ಚು ಕಡಿಮೆ 1-1.5 ತಿಂಗಳವರೆಗೆ ಅದಾಗ್ತದೆ. ಅದಾದ ನಂತರ ಗ್ರ್ಯಾಜುಲಿ ವೆನ್ ವಿ ಸ್ಟಾರ್ಟ್ ಟೇಕಿಂಗ್ ಅಪ್, ಆ ಸಂದರ್ಭದಲ್ಲಿ ನಾನು ಅಕ್ಟೋಬರ್ 24ಕ್ಕೆ ಬಂದ ನಂತರ ನವೆಂಬರ್ 9ರಿಂದನೇ ಐ ಥಿಂಕ್ ಎಲೆಕ್ಷನ್ ಆ್ಯಕ್ಟಿವಿಟಿಗಳು ಫುಲ್ ಫ್ಲೆಜ್ ಆಗಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಂಟಿಲ್ ರಿಸಲ್ಟ್ಸ್ ವೇರ್ ಡಿಕ್ಲೇರ್ಡ್, ಇಟ್ ವಾಸ್ ಮೋರ್ ಆಫ್ ಅ ಎಲೆಕ್ಷನಿಂಗ್ ಜಾಬ್. ಎಲೆಕ್ಷನ್ ಘೋಷಣೆ ಆಗುವಂಥ ಸಂದರ್ಭದವರೆಗೂ ಕೂಡ ನನ್ನ ಕೆಲಸ ಹೆಚ್ಚು ಕಡಿಮೆ ಒಂಥರ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಥರ ಇತ್ತು. ಸುಮಾರು ಇವೆಂಟ್ಗಳನ್ನು ಮಾಡೋದು. ಬಂದು ಐ ಥಿಂಕ್ 1-2 ದಿವಸದಲ್ಲೇ ಕೋಟಿಕಂಠ ಗಾಯನ ಅಂತ ಯಾವುದೋ ಪ್ರೋಗ್ರಾಮ್ ಇತ್ತು, ಅದರಿಂದ ಶುರುವಾದದ್ದು. ನಾವು ಇತ್ತೀಚೆಗೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿ, ಕದಂಬೋತ್ಸವ ಆಗಿರ್ಬೋದು, ಫಲಾನುಭವಿಗಳ ಸಮಾವೇಶ ಆಗಿರ್ಬೋದು, ಆನಂತರ ಹಿಂದಿನ ಉಸ್ತುವಾರಿ ಮಂತ್ರಿಗಳ ಆಶಯದಂತೆ ನಡೆದಂತಹ ಒಂದು ಗ್ರಾಮೀಣ ಹಾಗೂ ನಗರ ಸಂಸ್ಥೆಗಳಿಗೆ ಒಂದು ಕ್ರೀಡಾ ಉತ್ಸವವನ್ನು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ. ಅದೆಲ್ಲಕ್ಕಿಂತ ಮುಖ್ಯವಾಗಿ ದ ಮೇಜರ್ ಇವೆಂಟ್ ವಿಚ್ ವಾಸ್ ಇನ್ಸಿಡೆಂಟಲ್ ಇನ್ ಆರ್ ಕರಿಯರ್ ವಾಸ್ ದಿಸ್ ಎಲೆಕ್ಷನ್. ಇನ್ನು ಪ್ರಭುಲಿಂಗ ಕವಳಿಕಟ್ಟಿಯವರು ಜಿಲ್ಲಾಧಿಕಾರಿಯಾಗಿ ಕಡಿಮೆ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಮಾಡಿದ ಕೆಲಸಕ್ಕೆ ಹೆಮ್ಮೆ ಇದೆ. ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಉತ್ತಮ ಸಹಕಾರ ನೀಡಿದ್ದಾರೆ. ಈ ಜಿಲ್ಲೆಯ ಜನರು ಉತ್ತಮ ನಡವಳಿಕೆ ಹೊಂದಿದವರು, ಸರಿಯಿದ್ರೆ ನೇರವಾಗಿಯೇ ಹೇಳ್ತಾರೆ. ಅದಕ್ಕೆ ಈ ಸಮಾರಂಭಕ್ಕೆ ಬಂದ ಜನರೇ ಸಾಕ್ಷಿ ಎಂದು ನೂತನ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೇಳಿದರು. ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ್ ಮಾತನಾಡಿ, ಓರ್ವ ಅಧಿಕಾರಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಅಧಿಕಾರ ಚಲಾಯಿಸೋದು ಒಂದು ವಿಧ, ಮತ್ತೊಂದೆಡೆ ಎಲ್ಲವನ್ನ ಮತ್ತು ಎಲ್ಲರನ್ನೂ ನಿಭಾಯಿಸಿ ಅಧಿಕಾರ ನಿರ್ವಹಿಸೋದು ಇನ್ನೊಂದು ಬಗೆ. ನಿರ್ಗಮಿತ ಜಿಲ್ಲಾಧಿಕಾರಿ ಎರಡನೇ ಬಗೆಯ ಕೆಲಸ ಮಾಡಿದ್ರು ಎಂದು ಪ್ರಶಂಸಿಸಿದ್ರು. ಏನೋ ಒಂದು ಘಟನೆ ಆಯ್ತು, ಅನಾಹುತ ಆಯ್ತು, ನಂತರ ಅದನ್ನ ಫೈರ್ ಫೈಟಿಂಗ್ ಮಾಡ್ತೀವಿ, ಅದನ್ನ ನಾವು ಇಲ್ಲ
ಬಹಳ ಇಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಅದಕ್ಕಿಂತ ಇನ್ನ ಮುಖ್ಯ ಅಂತ ಹೇಳಿದ್ರೆ ಆ ರೀತಿಯ ಸಂದರ್ಭ ಬಾರದಿದ್ದಾಗೆ ನೋಡ್ಕೊಳ್ಳುವಂಥದ್ದು ಪುಟಗಳನ್ನು ದಾಖಲಿಸ್ತಾರೆ. ಆದ್ರೆ ಯುದ್ಧ ಆಗದಿದ್ದಾಗೆ ನೋಡ್ಕೊಳ್ತಿರ್ತಾರಲ್ಲ ಅವ್ರ ಬಗ್ಗೆ ಇತಿಹಾಸದ ಪುಟಗಳು ಸಹ ಬಹಳ ಇರುವುದಿಲ್ಲ. ಅದರಲ್ಲಿ ಯಾವ ರೀತಿಯ ಘಟನೆಗಳಾಯಿತು ಅಥವಾ ನೀವು ಉದಾಹರಣೆಗೆ ಒಬ್ಬೊಬ್ರು ಹೇಳ್ತಾ ಇದ್ರಿ ನಮ್ಮ ಆದ್ರೆ ವೇರ್ ಆರ್ ನೋಸ್ ವೇರ್ ದ ಶೂ ಪಿಂಚಸ್, ಎಲ್ಲಿ ನಾವು ಒಂಥರ ಜಿಲ್ಲಾಧಿಕಾರಿಗಳಾಗಿ ಇದರದ್ದು ಪ್ರಭಾವ ಗೊತ್ತಾಗುದಿಲ್ಲ. ಇಲ್ಲಾಂದ್ರೆ ಗೋಡೆ ಹೊಡೆದು ಚೆಂಡು ಹೇಗೆ ವಾಪಸ್ ಬರ್ತದೆ, ನಮಗೆ ಬಂದ ಪ್ರೆಷರ್ನೆಲ್ಲ ನಿಮ್ಮ ಮೇಲೆ ತಳ್ಳಿ ಬಿಟ್ರೆ ಬಹಳ ಮಂದಿ ಗೊತ್ತಾಗುದಿಲ್ಲ. ನಾವಿಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಕೆಲಸ ಮಾಡುವಾಗ ನಮ್ಗೊಂದು ಆ ಸೀರಿಯಸ್ನೆಸ್ ಅರ್ಥ ಆಗ್ತದೆ. ಬಟ್ ಎಲ್ಲೂ ಸಹ ಅದೇ ಕೆಲಸ ಮಾಡಿಕೊಂಡು ಪರಿಹಾರ ಕಂಡುಕೊಂಡು ಹೋಗೋದಿದೆಲ್ಲ, ದಟ್ ಈಸ್ ರಿಯಲಿ ಗ್ರೇಟ್ನೆಸ್. ನಿರ್ಗಮಿತ ಜಿಲ್ಲಾಧಿಕಾರಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಮತ್ತು ಇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕಳೆದ 8 ದಿನಗಳ ಹಿಂದೆ ಸರ್ಕಾರ ಜಾರಿಗೊಳಿಸಿದ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡೆಯಲು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇವಾ ಕೇಂದ್ರದಲ್ಲಿ ಅರ್ಜಿ ತುಂಬುತ್ತಿದ್ದು, ಗೋಕರ್ಣದ 2 ಗ್ರಾಮ ಸೆಂಟರ್ಗಳಿಗಿಂತ ಹೆಚ್ಚು ಗ್ರಾಮ ಪಂಚಾಯತ್ನಲ್ಲಿರುವ ಬಾಪೂಜಿ ಸೇವಾ ಕೇಂದ್ರದಲ್ಲೇ ನಿಗದಿತ ನಮೂನೆ ತುಂಬುತ್ತಿದ್ದಾರೆ. ಗೃಹಲಕ್ಷ್ಮಿ ಆರಂಭದಲ್ಲೇ ಎಲ್ಲೆಡೆ ಜನದಟ್ಟಣೆ, ಸರ್ವರ್ ಸಮಸ್ಯೆ ಉಂಟಾಗಿತ್ತು. ಕಳೆದ 2 ದಿನಗಳಿಂದ ಅರ್ಜಿಗಳು ತ್ವರಿತವಾಗಿ ಅಪ್ಲೋಡ್ ಆಗುತ್ತಿದೆ. ಮಹಿಳೆಯರ ಸಂಖ್ಯೆಯೂ ಇಳಿಮುಖಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಪೂರ್ಣಗೊಳ್ಳುತ್ತಾ ಬಂದಿದೆ ಎನ್ನಲಾಗಿದೆ. ನಾಡುಮಾಸ್ಕೇರಿಯ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಮತ್ತು 2ನೇ ಗ್ರಾಮ ಕೇಂದ್ರಗಳಲ್ಲಿ ಅರ್ಜಿ ಸ್ವೀಕರಿಸಲಾಗುತ್ತಿದ್ದು, ಫಲಾನುಭವಿಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಹನೇಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಸೇರಿ 2 ಕೇಂದ್ರದಲ್ಲಿ ಅರ್ಜಿ ತುಂಬುತ್ತಿದ್ದಾರೆ. ಒಟ್ಟಾರೆ ಮೊದಲು ಇದ್ದ ನೂಕು-ನುಗ್ಗಲು ಸರ್ವರ್ ಸಮಸ್ಯೆ ಕೊನೆಗೊಂಡಿದ್ದು, ಹೀಗೆ ಮುಂದುವರೆದರೆ ಶೀಘ್ರದಲ್ಲೇ ಅರ್ಹ ಫಲಾನುಭವಿಗಳ ನೋಂದಣಿ ಕಾರ್ಯ ಪೂರ್ಣಗೊಳ್ಳಲಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಾರವಾರದ ಪ್ರೀಮಿಯರ್ ಹೋಟೆಲ್ ಸಭಾಂಗಣದಲ್ಲಿ ಕೆನರಾ ಬ್ಯಾಂಕ್ನಿಂದ ಗ್ರಾಹಕರ ಸಂಪರ್ಕ ಸಭೆ ನಡೆಯಿತು. ಸಭೆಯನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಎಜಿಎಂ ನಂದಕಿಶೋರ್ ಕಾಸ್ಕರ್, ಮಣಿಪಾಲದ ಸರ್ಕಲ್ ಆಫೀಸ್ ಡಿಜಿಎಂ ಸವಿತಾ ಎಂ ನಾಯಕ್, ಕಾರವಾರದ ಡಿವಿಷನಲ್ ಮ್ಯಾನೇಜರ್ ಮಾಧವ್ ಸುರೇಶ್ ತದನಂತರ ಕೆನರಾ ಬ್ಯಾಂಕ್ ಗ್ರಾಹಕರನ್ನ ಉದ್ದೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಕೆನರಾ ಬ್ಯಾಂಕ್ನ ಗ್ರಾಹಕರ ಸಲಹೆಯನ್ನ ಆಲಿಸುವುದರ ಜೊತೆಯಲ್ಲಿ ಬ್ಯಾಂಕ್ನ ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಕೆನರಾ ಪ್ರೀಮಿಯಂ ಪೆರೋಲ್ ಪ್ಯಾಕೇಜ್, ಎಸ್ಬಿ ಸೆಲೆಕ್ಟ್, ಕರೆಂಟ್ ಅಕೌಂಟ್ನಲ್ಲಿ ಕೆನರಾ ಅಲೈಟ್, ಕೆನರಾ ಡಿಲೈಟ್ ಸ್ಕೀಮ್ಗಳ ಬಗ್ಗೆ, ಕೆನರಾ ಬ್ಯಾಂಕ್ AI1 ಆಪ್, ಡಿಜಿಟಲ್ ಪ್ರಾಜೆಕ್ಟ್ಗಳ ಬಗ್ಗೆ ಪವರ್ ಪಾಯಿಂಟ್ ಪ್ರಾಜೆಕ್ಟರ್ ಮೂಲಕ ವಿವರಿಸಲಾಯಿತು. ಬ್ಯಾಂಕ್ನಿಂದ ಗ್ರಾಹಕರಿಗೆ ನೀಡಲಾಗುತ್ತಿರುವ ಹೊಸ ಸೌಲಭ್ಯ, ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಇದರ ಜೊತೆಯಲ್ಲಿ ಹೌಸಿಂಗ್ ಸಾಲ, ವಾಹನ ಸಾಲ, ಪರ್ಸನಲ್ ಸಾಲ, ವ್ಯಾಪಾರ ಸಾಲ, ಎಜುಕೇಷನ್ ಸಾಲದ ಬಗ್ಗೆಯೂ ತಿಳುವಳಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸೇವೆಗಳ ಹೆಚ್ಚಳದ ಬಗ್ಗೆ ಗ್ರಾಹಕರಿಂದ ಸಲಹೆ ಸೂಚನೆ ಸಂಗ್ರಹ ಮಾಡಲಾಯಿತು. ಗ್ರಾಮೀಣ ಭಾಗದಲ್ಲೂ ಲಾಕರ್ ಸೌಲಭ್ಯ ನೀಡಿ ಗ್ರಾಮೀಣ ಭಾಗದಲ್ಲಿ ರಾತ್ರಿ ವೇಳೆಯೂ ಎಟಿಎಂ ತೆರೆದಿಡಿ ಎಂದು ಈ ಸಂದರ್ಭದಲ್ಲಿ ಗ್ರಾಹಕರು ಮನವಿ ಮಾಡಿದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.